ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಫ್ರೆಂಡ್ಸ್, ಇಲ್ಲಿ ಗೌರಿ ತುಂಬ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ವಿಜಯ್ ಹತ್ರ ಹೇಳ್ತಾ ಇರ್ತಾಳೆ, ನಿನಗೆ ಅವನು ಡೆವಿಲ್ ಅಂತ ಪರಿಚಯ ಆಗಿರ್ಬೋದು, ಆದರೆ ನನಗೆ ಅವನು ಯಾವತ್ತಿದ್ರು ಶಂಕರ ಅಂತ ಅಂದಾಗ ಈ ಕಡೆ ವಿಜಯ್ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಏನಕ್ಕ ಶಾಕ್ ಆಯ್ತಾ? ನಿನಗೆ ಶಾಕ್ ಆಗಲಿ ಅಂತಲೇ ನಾನು ಹೇಳ್ತಾ ಇರೋದು. ಅವನು ಬೇರೆ ಯಾರೂ ಅಲ್ಲ, ನನ್ನ ಗಂಡ. ನನಗೂ ಅವನಿಗೂ ಮದುವೆ ಆಗಿ 7 ವರ್ಷ ಆಗಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ವಿಜಯ್ ಯೋಚನೆ ಮಾಡ್ತಾ ಇರ್ತಾಳೆ, ಏನಿದು ಇದ್ದಕ್ಕಿದ್ದಂಗೆ ತನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಇವತ್ತು ಗೌರಿ ಹೇಳ್ಕೊತಿದ್ದಾಳಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಿರ್ಬೇಕಾದ್ರೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಭುವಿ ಅಪ್ಪ ಬೇರೆ ಯಾರೂ ಅಲ್ಲ, ಶಂಕರನೇ. ಇದೇ ಸತ್ಯ ಅಕ್ಕ. ನನಗೆ ಅವನದೆಲ್ಲ ಮುಗಿದೋಯ್ತು. ನನಗೂ ಅವನಿಗೆ ಇನ್ನು ಸಂಬಂಧ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಹಾಳಾಗಿ ನನಗೆ ಮತ್ತೆ ಇದೇ ಊರಿಗೆ ಟ್ರಾನ್ಸ್ಫರ್ ಸಿಕ್ತು. ಇನ್ನೇನು ಸಂಬಂಧ ಬೇಡ ಅಂತ ಎಲ್ಲ ಬಿಟ್ಬಿಟ್ಟು ಬಂದೆ. ಮೊದಲು ನನಗೆ ಅವನ ಮೇಲೆ ನೆಗೆಟಿವ್ ಥಾಟ್ಸ್ ಇದ್ರೂ ಸಹ ಹೋಗ್ತಾ ಹೋಗ್ತಾ ಎಲ್ಲ ಬದಲಾಯಿತು. ಮೊನ್ನೆ ಆ ಕಾಡಲ್ಲಿ ಇನ್ಸಿಡೆಂಟ್ಸ್ ನಡೆದಾಗ ಅವನು ನನ್ನ ನೋಡ್ಕೊಂಡಿದ್ದ ಕೇರು ಕಾಳಜಿ ನೋಡಿ ಮತ್ತೆ ಅವನ ಮೇಲೆ ಪ್ರೀತಿ ನನಗೆ ಶುರುವಾಯಿತು. ನನಗೆ ಅವನ ಜೊತೆ ಬದುಕಬೇಕು ಅನ್ನೋ ಆಸೆ ಬಂದೋಯ್ತು. ಹಾಗೆ ವರ್ಷಗಳಿಂದ ಬಾಡೋಗಿದ್ದ ಪ್ರೀತಿ ಮತ್ತೆ ಚಿಗುರ್ತಾ ಇತ್ತು. ಹೇಗೆ ಬಾಡೋಗಿದ ಹೂವು ಮತ್ತೆ ಹರಳುತ್ತೋ ಅದೇ ರೀತಿ ನನ್ನ ಮನಸ್ಸಲ್ಲೂ ಸಹ ಅವನ ಮೇಲೆ ಪ್ರೀತಿ ಹೆಚ್ಚಾಗ್ಬಿಟ್ಟು ಇನ್ನೇನು ಅವನ ಜೊತೆ ಹೇಳ್ಕೋಬೇಕು, ಅವನ ಜೊತೆ ನಾನು ಬಾಳ್ವೆ ಮಾಡಬೇಕು ಅಂತ ಪ್ರಪೋಸ್ ಮಾಡೋಕ್ಕೆ ಅಂತ ನಾನು ಮೊನ್ನೆ ಹೋಗಿದ್ದೆ. ಆದರೆ ಅಮ್ಮರಿಗೆ ಸಿಕ್ಕಾಬಟ್ಟೆ ಹೊಡೆದು ಅವನು ಆಕ್ಸಿಡೆಂಟ್ ಮಾಡಿಬಿಟ್ಟು ಈ ಥರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾನೆ. ಅದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಇಂಥವ್ರು ಬೇಕಾಕ್ಕ, ಇಂಥವ್ರ ಜೊತೆ ನಮ್ಮ ಭೂಮಿ ಬದುಕಬೇಕಂತ ಕೇಳ್ತಾ ಇರಬೇಕಾದ್ರೆ ವಿಜಯ್ ಏನು ಮಾತಾಡ್ತಾನೆ, ಹಾಗೆ ಸೈಲೆಂಟ್ ಆಗಿಬಿಡ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಯಾವ ವ್ಯಕ್ತಿಯ ನೆರಳು ನಮ್ಮ ಭೂಮಿ ಮೇಲೆ ಬೀಳಬಾರ್ದು ಅಂತ ನಾನು ಇಷ್ಟು ದೂರ ಬಂದು, ಆದರೆ ಆ ವ್ಯಕ್ತಿನೇ ನಮಗೆ ಹೆಲ್ಪ್ ಮಾಡೋ ಹಾಗಾಯಿತು. ಅವನು ಸಹಾಯ ಮಾಡಿದ್ದೀನಿ ನೋಡಿ, ಅವನು ಬದಲಾಗಿದ್ದಾನೆ ಅಂತ ಆಸೆ ಪಟ್ಟೆ, ಆದರೆ ಯಾವತ್ತಿದ್ರೂ ನಾಯಿ ಬಾಲು ಡೊಂಕಿ ಅನ್ನೋದನ್ನು ಅವನು ಮತ್ತೆ ಪ್ರೂವ್ ಮಾಡ್ದ ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಇಂಥ ವ್ಯಕ್ತಿನೇ ಯಾವತ್ತೂ ಸಹ ನಮ್ಮ ಮನೆ ನೆರಳು ತುಣಿಯೋಕ್ಕೂ ಸಹ ನಾನು ಬಿಡಲ್ಲ, ನಾನು ಕರ್ಕೊಬರ್ತೀನಿ ಮತ್ತೆ ಅಂತ ಏನಾದರೂ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಆಗಿರುತ್ತೆ. ನಾನು ಯಾವತ್ತೂ ನನ್ನ ನೆರಳು ಸಹ ತುಣಿಯೋಕ್ಕೆ ಅವ್ರನ್ನ ಬಿಡೋದಿಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಇದರಲ್ಲಿ ಯಾವ ಬದಲಾವಣೆಯೂ ಸಹ ಆಗಲ್ಲ, ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಇನ್ಮೇಲೆ ಇದ್ರ ವಿಷಯವಾಗಿ ಮಾತಾಡೋದನ್ನ ಮೊದಲು ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಮತ್ತೆ ನೋವು ಅನುಭವಿಸೋ ಶಕ್ತಿ ನನಗಿಲ್ಲ, ಹಾಗೆ ಅದಕ್ಕೆ ಸಮಯನೂ ಇಲ್ಲ, ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಥರ ಹೇಳ್ಬಿಟ್ಟು ಕಣ್ಣೀರು ಹಾಕೊಂಡು ಗೌರಿ ಶಂಕರನ ನೆನೆಸ್ಕೊಂಡು ಹಾಗೆ ಒಳಗಡೆ ಹೋಗ್ತಾ ಇರ್ತಾಳೆ. ಈ ಕಡೆ ಶಂಕರನು ಸಹ ಗೌರಿನ ನೆನೆಸ್ಕೊಂಡು ಅವನು ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾನೆ. ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ, ಪಾಪ ಗೌರಿ ನನಗೆ ವಿಷಯ ಏನೂ ಗೊತ್ತಿಲ್ಲ ಅಂತ ತನ್ನ ಮನಸ್ಸಲ್ಲಿರೋ ನೋವೆಲ್ಲನೂ ಸಹ ಇವತ್ತು ಸತ್ಯ ಎಲ್ಲನೂ ಹೊರ್ಗಾಕ್ಬಿಟ್ಲು ಪಾಪ ಅಂತ ಹೊಟ್ಟೆ ಉರ್ಕೋತಾ ಇರ್ತಾಳೆ. ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ, ಇದನ್ನೇ ಗೌರಿ ಪ್ರೀತಿ ಅಂತ ಹೇಳೋದು. ಇಷ್ಟು ದಿನ ಶಂಕರವ್ನ ಕಂಡ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದೆ, ಇವಾಗ ಶಂಕರ ನನ್ನ ಗಂಡ ಅಂತ ಹೇಳ್ತಾ ಇದೆಯಾ? ಯಾವ ಸಂಬಂಧದಲ್ಲಿ ಕೋಪ ಇರುತ್ತೆ ಅಲ್ಲಿ ಪ್ರೀತಿ ಸ್ಟ್ರಾಂಗ್ ಆಗಿ ನಿಂತೇ ನಿಲ್ಲುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ಗೌರಿ, ನಿನಗೆ ಅವನ ಮೇಲೆ ಇರೋದು ಕೋಪ ಅಷ್ಟೇ, ಆದರೆ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಪ್ರೀತಿ ಅನ್ನೋದು ಒಂದು ಬೆಳಗೋ ಜ್ಯೋತಿ ಇದ್ದ ಹಾಗೆ. ಹಾಗೆ ಒಂದಲ್ಲ ಒಂದು ದಿನ ನಿನ್ನ ಪ್ರೀತಿ ಆಗ ಜ್ಯೋತಿಯಾಗಿ ಕರಗೋ ಸಮಯ ಬಂದೇ ಬರುತ್ತೆ. ಅವಾಗ ನೀನು ಮನಸ್ಫೂರ್ತಿಯಾಗಿ ಶಂಕರನ್ನ ಗಂಡ ಅಂತ ಒಪ್ಕೊಳ್ಳೋ ಸಮಯ ಬಂದೇ ಬರುತ್ತೆ ಅಂತ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿ ಮನೆಗೆ ಶಂಕರ ಭೂಮಿ ನೋಡೋಕ್ಕೆ ಅಂತ ಬರ್ತಾ ಇರ್ತಾನೆ. ಅವಾಗ ಅಲ್ಲಿ ಪಿ ಸಿಗಳು ಅಡ್ಡಾಕ್ಬಿಟ್ಟು, ಸರ್ ಎಲ್ಲಿ ಹೋಗ್ತಿದ್ದೀರಾ, ನಿಮ್ಮನ್ನು ಬಿಡಬೇಡಿ ಅಂತ ಮೇಡಮ್ ಹೇಳಿದ್ದಾರೆ ಅಂದಾಗ, ನಾನು 2 ನಿಮಿಷ ಅವ್ರ ಹತ್ರ ಮಾತಾಡಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ, ಇಲ್ಲ ಸರ್ ನಾವು ಬಿಡಲ್ಲ, ಮೇಡಮ್ ಹೇಳಿದ್ದಾರೆ ಅಂತ ವಾದ ಮಾಡ್ತಾ ಇರಬೇಕಾದ್ರೆ ಶಂಕರ ಡಿ ಸಿ ಮೇಡಮ್ ಅಂತ ಜೋರಾಗಿ ಕೂಗ್ತಾ ಇರಬೇಕಾದ್ರೆ ಆಗ ಗೌರಿ ಹೊರಗಡೆ ಬಂದು, ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂದಾಗ ಅವನು ತನ್ನ ಪಾಡಿ ತಾನು ಸುಮ್ಮನೆ ಇರ್ತಾನೆ. ಅವಾಗ ಪಿ ಸಿನ ಬೈತಾ ಇರ್ತಾಳೆ, ಯಾರನ್ನು ಮನೆ ಮುಂದೆ ಕರೆದು ಕೂಗಾಡೋದು ನನಗೆ ಇಷ್ಟ ಆಗಲ್ಲ, ಇವನನ್ನು ಬೇಗ ಆಚೆ ಹಾಕಿ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಅವಾಗ ಪಿ ಸಿ ಅವರು ಹೋಗ್ರಿ ಆಚೆ ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ಮೇಡಮ್ ನಂದೇನು ತಪ್ಪಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ತಪ್ಪು ಮಾಡಿದವ್ರು ಯಾರು ತಪ್ಪು ಮಾಡಿದ್ದೀನಿ ಅಂತ ಯಾರು ಹೇಳಲ್ಲ, ಹಾಗೆ ರಾಕ್ಷಸನ ಸರ್ಟಿಫಿಕೇಟ್ ಕೊಡೋಕ್ಕೆ ಇದು ಯಾವುದು ಸೆಂಟ್ರಲ್ಲ, ಗೋವಿನ ಮುಖದ ಮುಖವಾಡ ಹಾಕೊಂಡ ತಕ್ಷಣ ಅದು ಹಸು ಆಗಲ್ಲ ಅಂತ ಬೈತಾ ಇರ್ತಾಳೆ. ರಾಕ್ಷಸನ ಗುಣ ಯಾವತ್ತೂ ಬದಲಾಗಲ್ಲ, ರಾಕ್ಷಸನೇ ಅಂತ ಬೈತಾ ಇರಬೇಕಾದ್ರೆ, ಒಸಿ ನನ್ನ ಮಾತು ಕೇಳಿ ಮೇಡಮ್, ನನಗ್ಯಾಕೆ ಅವ್ರ ಮೇಲೆ ಕೋಪ, ಡಾಕ್ಟ್ರ್ ಮೇಲೆ ಯಾವ ಕೋಪನೂ ಇಲ್ಲ, ಏನೂ ಇಲ್ಲ, ನಾನ್ಯಾಕೆ ದ್ವೇಷ ಕಟ್ಕೊಂಡು ಅವ್ರಿಗೆ ಹೊಡಿಲಿ ಅಂತ ಎಷ್ಟೇ ಹೇಳಿದ್ರು ಸಹ ಅವ್ನು ಹೇಳೋದೆಲ್ಲ ಸುಳ್ಳು ಅಂತ ನಂಬ್ಕೊಂಡು ಬೈತಾ ಇರ್ತಾಳೆ. ಅವಾಗ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ತಪ್ಪು ಮಾಡಿರೋಕ್ಕೂ ಮುಂಚೆ ಬೇಲ್ ತಗೊಂಡು ಆಚೆ ಬಂದಿರೋ ವ್ಯಕ್ತಿ ಅಲ್ವಾ ನೀನು, ದೊಡ್ಡ ಮಹಾನ್ ಭಾವ, ನಿನಗೆ ನಾಚಿಕೆ ಆಗಬೇಕು ಅಂತ ಕೈ ತೋರಿಸಿ ಬೈತಾ ಇರ್ತಾಳೆ. ಅದಕ್ಕೆ ಶಂಕರ ಹೇಳ್ತಾ ಇರ್ತಾನೆ, ಅಯ್ಯೋ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಅದನ್ನೇ ಕೇಳ್ತಾ ಇದ್ದಿರಲ್ಲ, ಅದನ್ನು ತೊಗೊಂಡಿದ್ದು ನಾನಲ್ಲ ಗಂಗಾ ಅಂತ ಹೇಳ್ತಾ ಇರಬೇಕಾದ್ರೆ ಆ ಕಡೆ ಭೂಮಿ ಮತ್ತು ಈ ಕಡೆ ವಿಜಯ್ ಬರ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭೂಮಿ ಡೆವಿಲ್ನ ನೋಡಿಬಿಟ್ಟು ಡೆವಿಲ್ ಅಂಕಲ್ ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಇರಬೇಕಾದ್ರೆ ಮಗಿನ ಕೇಳಿ ವಂಕಿತ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಡೆವಿಲ್ ಅಂಕಲ್ ಅಂತ ಓಡೋಗ್ತಾ ಇರ್ತಾಳೆ. ಅವನು ಸಹ ಹಗ್ ಮಾಡೋಕ್ಕೆ ಅಂತ ಹೋದ ತಕ್ಷಣ ಈ ಕಡೆ ಗೌರಿ ಕೈನ ಹಿಡ್ಕೊಂಡು ಹೇಳ್ಕೊತಾ ಇರ್ತಾಳೆ. ಈ ಕಡೆ ಶಂಕರ ಅದನ್ನು ನೋಡಿ ತುಂಬ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ಭೂವಿ, ಅಮ್ಮ ಪ್ಲೀಸ್ ಕೈ ಬಿಡಮ್ಮ, ನಾನು ಡೆವಿಲ್ ಅಂಕಲ್ ಹತ್ರ ಹೋಗಬೇಕು ಅಂದಾಗ ಕೋಪ ಮಾಡಿಕೊಂಡು ಗೌರಿ, ಭೂವಿ ನನ್ನ ಮಾತು ಕೇಳ್ತೀಯೋ ಇಲ್ವೋ ಅಂತ ಕೋಪ ಮಾಡ್ಕೊಂಡು ಬೈಕೊಂಡು ಹಾಗೆ ಪಿ ಸಿ ಹತ್ರ ಹೇಳ್ತಾ ಇರ್ತಾಳೆ, ಇದೇ ಲಾಸ್ಟು, ಇವರು ನಮ್ಮ ಮನೆ ಹತ್ರ ಬಂದು ಏನಾದರೂ ಗಲಾಟೆ ಮಾಡಿದರೆ ನಿಮ್ಮ ಸುಮ್ಮನೆ ಬಿಡಲ್ಲ, ಆಕ್ರಿ ಆಚೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ.
ಮತ್ತೆ ಭುವಿ ಕಣ್ಣೀರು ಹಾಕ್ಕೊಂಡು ಅಮ್ಮ ಪ್ಲೀಸ್ ಡೆವಿಲ್ ಅಂಕಲ್ ಹತ್ರ ಹೋಗಬೇಕು ಬಿಡಮ್ಮ ಅಂತ ಅನ್ಬೇಕಾದ್ರೆ ಮತ್ತೆ ತುಂಬ ಕೋಪ ಮಾಡ್ಕೊಂಡು ತನ್ನ ಮಗಳ ಮುಖನ ನೋಡ್ತಾ ಇರ್ತಾಳೆ. ಅಮ್ಮ ಅವ್ರು ತುಂಬ ಒಳ್ಳೆಯರು, ಪ್ಲೀಸ್ ಬಿಡು ಬಿಡು ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿ ಕೋಪ ಮಾಡ್ಕೊಂಡು ತನ್ನ ಮಗಳನ್ನ ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ವಿಜಿ ಪ್ಲೀಸ್ ಬಿಟ್ಬಿಡು ಅಂತ ಅಂದಾಗ ಅಕ್ಕ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ತನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಡಿ ಸಿ ಮೇಡಮ್ ಪ್ಲೀಸ್ ಬಿಟ್ಬಿಡಿ, ನನ್ನ ಮಾತನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟು ಕೂಗಾಡಿದ್ರು ಸಹ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಒಳಗಡೆ ಹೋದಾಗ ಈ ಕಡೆ ಶಂಕರನು ಸಹ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಸಪ್ಪೆ ಮುಖ ಹಾಕ್ಕೊಂಡು ನಿಂತ್ಕೊಬಿಡ್ತಾನೆ. ಅವಾಗ ವಿಜಿ ಹೇಳ್ತಾ ಇರ್ತಾಳೆ ಎಲ್ಲದೂ ಸರಿಯಾಯಿತು ಅಂತ ಅಂದ್ಕೊಂಡ್ರೆ ದೊಡ್ಡ ಬಿರುಗಾಳಿನೇ ಸ್ಟಾರ್ಟ್ ಆಗಿಬಿಡ್ತಲ್ಲ ದೇವ್ರೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ ಐ ಆಮ್ ವೆರಿ ಸಾರಿ ಶಂಕರ್ ಅವರೇ, ಕಣ್ಮುಂದೆ ಇದ್ದರೂ ನಾನು ಏನು ನಿಮಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ, ಐ ಆಮ್ ರಿಯಲಿ ಸಾರಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ ಪಿ ಸಿ ಹೇಳ್ತಾ ಇರ್ತಾರೆ ಎಲ್ಲ ಮುಗ್ದೋಯ್ತಲ್ಲ ನಡೀರಿ ಆಚೆ ಅನ್ಬೇಕಾದ್ರೆ ಏಯ್ ಸುಮ್ಮನೆ ಇರು ನನಗೆ ಗೊತ್ತು ಹೋಗೋದು ಅಂತ ಆವಾಜ್ ಆಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಂಕರ ರೌಡಿ ಬೇಬಿಗೆ ಅಂತ ಕಾಯ್ತಾ ಇರ್ತಾನೆ. ಅವನ ಜೊತೆ ಚುರುಮುರಿ ಕೋಳಿ ಹಾಗೆ ಗುಂಡ ಎಲ್ಲರೂ ಇರ್ತಾರೆ. ಅವಾಗ ಓಡಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲ ಇಷ್ಟೊತ್ತಾದರೂ ನಮ್ಮ ರೌಡಿ ಬೇಬಿ ಬರಲೇ ಇಲ್ವಲ್ಲ, ಯಾಕೆ ಜೊತೆಗೆ ಸ್ಕೂಲ್ ಮಕ್ಕಳು ಯಾರೂ ಸಹ ಬಂದಿಲ್ಲ, ಇವತ್ತೇನಾದರೂ ಹಬ್ಬ ಹರಿದಿನ ಏನಾದರೂ ಇದೆಯಂದ್ರಿಲ್ಲ ಅಥವಾ ನಮಗೆ ಗೊತ್ತಿಲ್ಲದಂಗೆ ಗೌರ್ಮೆಂಟ್ ರಜೆಗೆ ಏನಾದರೂ ಕೊಟ್ರಾ ಅಂತ ಕೋಳಿನ ಕೇಳ್ತಾ ಇರ್ತಾನೆ. ಅದಕ್ಕೆ ಚುರುಮುರಿ ಹೇಳ್ತಾ ಇರ್ತಾನೆ ಅಯ್ಯೋ ಅಣ್ಣ ಯಾವ ಹಬ್ಬನೂ ಇಲ್ಲ ಏನೂ ಇಲ್ಲ, ಯಾಕೆ ಗೌರ್ಮೆಂಟ್ ರಜೆನೂ ಇಲ್ಲ ಏನೂ ಇಲ್ಲ, ಭೂಮಿ ನೋಡೋ ನೆಪದಲ್ಲಿ ನೀನು 1 ಅವರ್ ಮುಂಚೆನೇ ಬರದಲ್ಲಿ ಕರ್ಕೊಬಂದುಬಿಟ್ಟಿದ್ಯಾ, ಬರ್ತಾರೆ ಇನ್ನೂ ಟೈಮ್ ಆಗಿಲ್ಲ ಬಂದೇ ಬರ್ತಾಳೆ ಭೂಮಿ ಅಂತ ಹೇಳ್ತಾ ಇರ್ತಾರೆ. ಕಾರಿನ ಟಾಪ್ ಮೇಲೆ ಕೂತಿರೋ ಗುಂಡ ಹೇಳ್ತಾ ಇರ್ತಾನೆ ಬಾಸು ನನ್ನನ್ನು ತಿಂಡಿ ತಿನ್ನೋಕ್ಕೆ ಬಿಡಲಿಲ್ಲ ಆಗಲೇ ಕರ್ಕೊಬಂದೆ ಅಂತ ಅಂದಾಗ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ ನಮಗೆ ಹಲ್ಲುಜ್ಜಕ್ಕೆ ಬಿಡಲಿಲ್ಲ ಹಂಗೆ ಕರ್ಕೊಬಂದಿದ್ದಾನೆ, ಅದನ್ನು ನೋಡಿದರೆ ನೀನು ಯಾವಾಗಲೂ ತಿನ್ನೋದೇ ಜ್ಞಾನ ನಿನಗೆ ಥೋ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಗುಂಡ ಕೇಳ್ತಾ ಇರ್ತಾನೆ ಬಾಸು ನೀನು ಟೆನ್ಷನ್ ಮಾಡ್ಕೋತಿರ್ಬೇಡ ಆಯಿತಾ, ಖಂಡಿತ ಬಂದೇ ಬರ್ತಾಳೆ ಭುವಿ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ಅನ್ಬೇಕಾದ್ರೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಇಷ್ಟು ದಿನ ಅವಳು ನಾನು ನೋಡಿರ್ಲಿಲ್ವಲ್ಲ ಅದಕ್ಕೆ ತುಂಬ ಟೆನ್ಷನ್ ಆಗ್ತಿದೆ, ಆದಷ್ಟು ಬೇಗ ಅವಳ ಜೊತೆ ಮಾತಾಡಬೇಕು ಅಂದಾಗ ಓ ಹಂಗ ಬಾಸು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಕೋಳಿ ಹೇಳ್ತಾ ಇರ್ತಾನೆ ಶಂಕರಣ್ಣ ನನಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸ್ ಜೀಪ್ ಬಂದೇ ಬಿಡುತ್ತೆ. ಕಾರ್ ಬಂದ ತಕ್ಷಣ ಡಿ ಸಿ ಕಾರ್ ನೋಡ್ಬಿಟ್ಟು ಅವನು ತುಂಬ ಖುಷಿ ಪಡ್ತಾನೆ. ನೋಡು ಭುವಿ ಬಂದೇ ಬಿಟ್ಲು ಅಂತ ಚುರುಮುರಿ ಹೇಳ್ತಾ ಇರಬೇಕಾದ್ರೆ ಭುವಿ ಕೆಳಗಡೆ ಇಳಿದಿದ್ದು ನೋಡಿ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಭೂವಿನೂ ಸಹ ಡೆವಿಲ್ನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇನ್ನೇನು ಮಾತಾಡ್ಸಕ್ಕೆ ಹೋಗಬೇಕು ಅಂತ ಹೋಗೋ ಅಷ್ಟರಲ್ಲಿ ಅಲ್ಲಿ ಪಿ ಸಿಗಳು ಬಂದುಬಿಡ್ತಾರೆ. ಅವ್ರನ್ನ ನೋಡಿ ಶಂಕರ ತುಂಬ ಬೇಜಾರು ಮಾಡಿಕೊಂಡು ನೋಡಿದ್ರಿಂದ ನಾನು ಎಲ್ಲಿ ಮಾತಾಡಿಸ್ತೀನಿ ಮಗಿಗೆ ಹತ್ರ ಆಗ್ತೀನಿ ಅಂತ ಜೊತೆಗೆ ಪಿ ಸಿನ ಬೇರೆ ಕಳಿಸ್ಬಿಟ್ಟಿದ್ದಾಳೆ ಅವಳು ಅಂತ ಬೇಜಾರು ಮಾಡಿಕೊಂಡು ತನ್ನ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾಳೆ. ಮತ್ತೊಂದು ಕಡೆ ಶಂಕರ ತುಂಬ ಬೇಜಾರು ಮಾಡಿಕೊಂಡಿರೋದನ್ನು ನೋಡ್ಕೊಂಡಿದ್ದ ಗುಂಡ ಹಸು ನೋಡು ಬಂದನ್ನು ಕೆಳಗಿಳಿಸು ನಾನು ಏನು ಮಾಡ್ತೀನಿ ಅಂತ ನೋಡು ಅಂತ ಅಂದಾಗ ಮೊದಲು ಕೆಳಗಿಳಿಸೋಣ ಇಲ್ಲಾಂತಂದರೆ ಕಾರೇ ನರ್ಕೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಗುಂಡನ ಕೆಳಗಿಳಿಸಿದಾಗ ಶಂಕರನ ಹತ್ರ ಹೇಳ್ತಾ ಇರ್ತಾನೆ ನೋಡು ಬಾಸು ಇವಾಗ ಭೂವಿನ ಹೆಂಗೆ ಕರ್ಕೊಬರ್ತೀನಿ ನೋಡ್ತಾ ಇರು ಅಂತ ಭೂವಿ ಹತ್ರ ಹೋಗ್ತಾ ಇರ್ತಾನೆ. ಈ ಕಡೆ ಗುಂಡ ಭೂವಿ ಹತ್ರ ಬಂದ್ಬಿಟ್ಟು ನೋಡು ಬ್ರೋ ನಮ್ಮ ಬಾಸ್ ನೀನು ಕರಿತಾ ಇದ್ದಾರೆ ನೋಡ್ಬೇಕಂತ ಬಾ ಅಂತ ಅನ್ಬೇಕಾದ್ರೆ ಭೂವಿ ಹಾಗೆ ನಿಂತಿರ್ತಾಳೆ. ಅವಾಗ ಅಲ್ಲಿ ಪಿ ಸಿ ಹೇಳ್ತಾ ಇರ್ತಾರೆ ಎಲ್ಲಿಗೂ ಬರಲ್ಲ ಸುಮ್ಮನೆ ಹೋಗಪ್ಪ ಅಂತ ಅನ್ಬೇಕಾದ್ರೆ ಏನು ನೀವ್ಯಾರು ಅದನ್ನು ಹೇಳೋಕ್ಕೆ ಬ್ರೋ ನನ್ನ ಫ್ರೆಂಡು ಆಯಿತಾ ಬಾ ಬ್ರೋ ಹೋಗೋಣ ಅಂತ ಅನ್ಬೇಕಾದ್ರೆ ಶಂಕರ ಇಲ್ಲಿ ನಗಾಡ್ತಾ ಇರ್ತಾನೆ. ಅವಾಗ ಭುವಿ ಹೇಳ್ತಾ ಇರ್ತಾಳೆ ಪೊಲೀಸ್ ಅಂಕಲ್ ಇವನು ನನ್ನ ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಏನು ಪರ್ಮಿಷನ್ ಏನು ಬೇಡ ನಾನು ಅವನ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಭುವಿ ಹೇಳ್ತಾ ಇರ್ತಾಳೆ ನಾನು ಡೆವಿಲ್ ಅಂಕಲ್ ಹತ್ರ ಸ್ವಲ್ಪ ಮಾತಾಡ್ಕೊ ಬರ್ತೀನಿ ಅಂತ ಅಂದಾಗ ಸಾರಿ ಪುಟ್ಟ ಹೊರ್ಗಿನವ್ರ ಜೊತೆ ಮಾತಾಡಬಾರ್ದು ಅಂತ ಡಿ ಸಿ ಮೇಡಮ್ ಆರ್ಡ್ರ್ ಆಗಿದೆ, ನೀನೇನಾದರೂ ಆ ಥರ ಮಾಡಿದರೆ ನನ್ನ ಕೆಲಸ ಹೋಗುತ್ತೆ ಪುಟ್ಟ ಅಂತ ಹೇಳ್ತಿರ್ಬೇಕಾದ್ರೆ ಭುವಿ ಸೈಲೆಂಟಾಗಿ ನಿಂತ್ಕೊಂಡಿರ್ತಾಳೆ. ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಇಲ್ಲಿ ಪಿ ಸಿ ಕೈ ಮುಗಿತಾ ಇರಬೇಕಾದ್ರೆ ಎಲ್ಲರೂ ಸೆಂಟಿಮೆಂಟಲ್ಲೇ ಹೊಡಿತೀರಾ, ಆಯಿತು ಬಿಡಿ ವರ್ಗವ್ರವ್ರ ಜೊತೆ ನಾನು ಮಾತಾಡಬಾರ್ದು ಅಷ್ಟೇ ತಾನೇ, ಹಾಗಾದರೆ ನಾನು ಕ್ಲಾಸ್ ರೂಮ್ ಒಳಗಡೆ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಗುಂಡನ ಹತ್ರ ಬಂದುಬಿಟ್ಟು ಬ್ರೋ ನಿನಗೆ ನಾನು ಕ್ಲಾಸ್ ರೂಮಲ್ಲಿ ಸಿಗ್ತೀನಿ ಅಂತ ಅಂದ್ಬಿಟ್ಟು ಸ್ಕೂಲ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಶಂಕರನ ನೋಡಿಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ಭೂವಿ ಸ್ಕೂಲಿಗೆ ಹೋಗ್ತಾ ಇರ್ತಾಳೆ. ಶಂಕರ ತುಂಬ ಬೇಜಾರು ಮಾಡಿಕೊಂಡು ಕೋಳಿಗೆ ಮತ್ತು ಚುರುಮುರಿಗೆ ಹೇಳ್ತಾ ಇರ್ತಾನೆ ನೋಡಿದ್ರೆ ಅಂದ್ರಲ್ಲ ಅವಳದು ಆಡಿದ್ದೇ ಆಟ ಆಗಿದೆ, ಅವಳು ಏನು ಅನ್ಕೊಂಡಾಳೆ ನನ್ನ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಅವಳಿಗೊಂದು ಗತಿ ಮಾಡ್ತಾಯಿದ್ರು, ಅವಳು ಏನು ಅಂದ್ಕೊಂಡಾಳೆ ನಾನು ತಪ್ಪು ಮಾಡಲಿಲ್ಲ ಅಂದರೂ ಸಹ ಪದೇ ಪದೇ ನನಗೆ ಶಿಕ್ಷಣ ಕೊಡ್ತಲೇ ಇದ್ದಾಳೆ, ನಮ್ಮಿಬ್ಬರ ನಡುವೆ ಎಷ್ಟೇ ಇರಲಿ ಕೋರ್ಟು ಕಚೇರಿ ಏನಾದರೂ ಇರಲಿ ಆದರೆ ಮಗಿನ ಯಾಕೆ ಮದ್ದಿಗೆ ತರಬೇಕು, ನನ್ನನ್ನು ಮಗುನ ನೋಡಬೇಡ ಅಂತ ಯಾಕೆ ಅನ್ಬೇಕು ಹೇಳ ಅಂತ ಹೇಳ್ತಾ ಇರ್ತಾನೆ. ಆಗ ಈ ಕಡೆ ಕೋಳಿ ಸಮಾಧಾನ ಮಾಡ್ತಾನೆ ಅಣ್ಣ ಪ್ಲೀಸ್ ಸಮಾಧಾನ ಮಾಡ್ಕೋ ಅದಕ್ಕೆ ಅವ್ನಿಗೆ ಸ್ವಲ್ಪ ಟೈಮ್ ಬೇಕು ಎಲ್ಲ ಸರಿಯಾಗುತ್ತೆ ಅಂತ ಕೋಳಿ ಚುರುಮುರಿ ಇಬ್ಬರು ಹೇಳ್ತಿರ್ಬೇಕಾದ್ರೆ ಏನು ಟೈಮ್ ಬರುತ್ತೋ ಏನು ಸಮಾಧಾನ ಮಾಡ್ಕೋಬೇಕೋ ಗೊತ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಡಿ ಸಿ ಗೌರಿ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಶಂಕರಣ್ಣ ನೆನ್ಪು ಮಾಡ್ಕೋತಾ ಇರ್ತಾಳೆ. ಬಿಜಲಿ ಜೊತೆ ಮಾತಾಡ್ತಿದ್ದೆಲ್ಲನೂ ನೆನ್ಪು ಮಾಡಿಕೊಂಡು ಬಿಜಲಿ ಜೊತೆ ಒಂದಿನ ಶಂಕರ ಹೇಳ್ತಾ ಇರ್ತಾನೆ ನಿಮ್ಮನ್ನು ನೋಡ್ದಾಗಿಂದ ನನ್ನ ಮನಸ್ಸೇ ಸರಿ ಇಲ್ಲ ಕಂಡ್ರೆ ನಿಮ್ಮನ್ನು ನೋಡಲಿಲ್ಲ ಅಂದರೆ ಮೀನು ಹೇಗೆ ಮಿಲ ಅಂತ ಒದ್ದಾಡುತ್ತೋ ಆ ರೀತಿ ನನ್ನ ಮನಸ್ಸು ಆಗ್ತಿದೆ ಅಂತ ಹೇಳಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ. ಹಾಗೆ ಒಂದಿನ ಆನಂದ್ ಸಹ ಹೇಳಿರ್ತಾನೆ ಬಿಜಲಿ ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾಳೆ ಅಂತ ಡೆವಿಲ್ಗೆ ಹೇಳ್ತಿರ್ಬೇಕಾದ್ರೆ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ ಇವನು ಎಂಥ ಚೀಪ್ ಕೆಲಸ ಎಲ್ಲ ಮಾಡ್ತಿದ್ದಾನೆ, ಆದರೂ ಗೊತ್ತಿದ್ರು ನಾನು ಅವನಿಗೆ ತುಂಬ ಹತ್ರ ಹಾಕಕ್ಕೆ ಹೋಗ್ತಾ ಇದ್ನಲ್ಲ ಅಪ್ಪ ದೇವ್ರೆ ಹೆಂಗೋ ಪಾರಾಗ್ಬಿಟ್ಟೆ, ಇಲ್ಲ ಅಂತ ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ಒಂದು ಗತಿ ಮಾಡ್ತಿದ್ದ ಇವನು ಅಂತ ಬೈಕೋತಾ ಇರ್ತಾಳೆ.
ಮತ್ತೆ ಹೇಳ್ಕೊತಾ ಇರ್ತಾಳೆ, ನಾನು ಯಾಕೆ ಅವನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಛೇ ಅಂತ ಅಂದ್ಬಿಟ್ಟು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿರ್ಬೇಕಾದ್ರೆ DCPA ಬಂದುಬಿಟ್ಟು ಮೇಡಮ್ ನಿಮ್ಮನ್ನು ನೋಡೋಕ್ಕೆ ಯಾರೋ ಒಬ್ಬರು ವ್ಯಕ್ತಿ ಬಂದಿದ್ದಾರೆ ಅಂತ ಅನ್ಬೇಕಾದ್ರೆ ನೋ ಮೋರ್ ಅಪಾಯಿಂಟ್ಮೆಂಟ್ ಸ್ಟೂಡೆಂಟ್ ಅಂದಾಗ ಅವನು ಮೇಡಮ್ ಅವ್ರು ಯಾರೋ ಗೊತ್ತಿಲ್ಲ ದೊಡ್ಡ ವ್ಯಕ್ತಿ ಬಂದಿದ್ದಾರೆ ಅಂತ ಮತ್ತೆ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಅವ್ರ PA ಹೇಳ್ತಾ ಇರ್ತಾನೆ ಅವ್ರ ಹೆಸರು ಶಿವರುದ್ರಪ್ಪ ಅಂತೆ, ಅವ್ರು ನಿಮ್ಮನ್ನು ನೋಡ್ಬೇಕಂತೆ ಅಂತ ಅಂದಾಗ ಗೌರಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಶಾಕ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ, ಅವನು ಜೈಲಿಗೆ ಹೋಗಿದ್ದನು ಮತ್ತೆ ಹಿಂಗೆ ಬಂದ್ಬಿಟ್ಟ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಿವರುದ್ರಪ್ಪ ಬಂದುಬಿಟ್ಟು DC ಮೇಡಮ್ಗೆ ನಮಸ್ಕಾರ ಅಂತ ಅಂದಾಗ ಶಾಕ್ ಆಗಿ ಗೌರಿ ಎದ್ದು ನಿಂತ್ಕೊಬಿಟ್ಟು ನೋಡ್ತಾ ಇರ್ತಾಳೆ. ಅವಾಗ ಒಳಗಡೆ ಬಂದು ನಗಾಡ್ಕೊಂಡು ಹೇಗಿದ್ದೀರಾ DC ಮೇಡಮ್ ಅಂತ ಕೇಳ್ತಾ ಇರಬೇಕಾದ್ರೆ ನೀವು ಅನ್ಬೇಕಾದ್ರೆ ಹಾಂ ಹೌದು ನಾನೇ ಗೆಪ್ತಿದ್ದೆ ನಿಮಗೆ, ನನ್ನ ಹೆಸರು ಶಿವರುದ್ರಪ್ಪ ಅಂತ ಹೇಳ್ತಾ ಇರ್ತಾನೆ. ಮತ್ತು ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನನ್ನ ಸೋಲಿಗೆ ನೀವೇ ಕಾರಣ, ಅಂಥವ್ರು ನನ್ನನ್ನು ಗೆಪ್ತಿ ಇಟ್ಕೊಳ್ದೇ ಇರ್ತೀರಾ ಅಂತ ಹೇಳ್ಬಿಟ್ಟು ತನ್ನ ಪಾಡಿಗೆ ತಾನು ಚೇರಲ್ಲಿ ಕೂತಿರ್ತಾನೆ. ಗೌರಿ ಎದ್ದು ನಿಂತ್ಕೊಂಡೇ ಇರ್ತಾಳೆ. ಮತ್ತೆ ಕೋಪ ಮಾಡ್ಕೊಂಡು ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನೀವು ಮಾಡಿದ್ದು ಮಹತ್ವದ ಕಾರ್ಯ ಅಲ್ವಾ, ಆದರೆ ಈ ಸಲ ಸೋಲ ಮಾತೇ ಇಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಈ ಸಲ ಗೆಲುವು ಈ ಶಿವರುದ್ರಪ್ಪನ ಕೈಯಲ್ಲೇ ಇದೆ ನೋಡಿ, ಅದಕ್ಕೆ ಮಾಡಿದ ತಪ್ಪಿಗೆ ಫುಲ್ ಟರ್ಮ್ ಶಿಕ್ಷಣ ಅನುಭವಿಸಿ ಕ್ಲಿಯರ್ ಆಗಿ ನಿಮ್ಮ ಹತ್ರ ಬಂದು ನಿಂತಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಮತ್ತೊಂದು ಕಡೆ ಗೌರಿ ಕೋಪ ಮಾಡ್ಕೊಂಡು ನೋಡ್ತಾ ಇರಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ವಿಧಾನಸಭೆ ಸದಸ್ಯ ಆದವನಿಗೆ ಇಷ್ಟು ಇಲ್ಲ ಅಂತಂದರೆ ಹೆಂಗೆ ಮೇಡಮ್ ಅಂತ ಕೇಳ್ತಾ ಇರ್ತಾನೆ. ಮತ್ತೆ ಗೌರಿ ಕೋಪ ಮಾಡ್ಕೊಂಡು ನೋಡಿ ಅಂತ ಅಂದಾಗ ಇರಿ ಮೇಡಮ್ ನನ್ನ ಮಾತುಕತೆ ಇನ್ನೂ ಮುಗ್ದಿಲ್ಲ, ಹೆಂಗೆ ಕ್ರಿಮಿನಲ್ಗಳು ಗೆಲ್ತಾರೆ ಅಂತ ಕೇಳ್ತಾ ಇದ್ದೀರಲ್ವಾ, ಸರ್ಕಾರದವರು ಜೈಲಲ್ಲಿದ್ದವರು ವೋಟ್ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಜೈಲಿಂದ ಹೊರಗಡೆ ಬಂದವರಿಗೆ ವೋಟ್ ಹಾಕೋಕ್ಕೂ ಅಧಿಕಾರ ಇರುತ್ತೆ, ಹಾಗೆ ಮರ್ಯಾದೆನೂ ಇರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿ ತುಂಬ ಕೋಪ ಮಾಡ್ಕೊಂಡು ಅವ್ರ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ನಗಾಡ್ಕೊಂಡು ರುದ್ರಪ್ಪ ಹೇಳ್ತಾ ಇರ್ತಾನೆ, ನಾವು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಂಗೆ ಪಾಪ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ರು, ಅಂದರೆ ನಾವು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಓಡಾಡ್ತಾ ಇರ್ತೀವಿ ಅಷ್ಟೇ, ಈಟೇನೆ ನಮಗೂ ಅವ್ರಿಗೂ ವ್ಯತ್ಯಾಸ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತಷ್ಟು ಕೋಪ ಮಾಡ್ಕೊಂಡು ಗುರಾಯಿಸ್ತಾ ಇರ್ತಾಳೆ. ಹಾಗೆ ಅಲ್ವೇಂದ್ಲ ಮಗನೇ ಲೋ ಮಗನೇ ಬಾರ್ಲಾ ಅಂತ ಕರೆದಾಗ ಈ ಕಡೆ ರುದ್ರನು ಸಹ ಒಂದು ಫ್ಲವರ್ ಬಕೆನ ಇಟ್ಕೊಂಡು ಬರ್ತಾ ಇರ್ತಾನೆ. ಅದನ್ನು ನೋಡಿ ಗೌರಿ ತುಂಬ ಶಾಕ್ ಆಗಿ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಶಂಕರ ಬೇಜಾರು ಮಾಡ್ಕೊಂಡು ಮನೆಗೆ ಬಂದಾಗ ಅಲ್ಲಿ ಬೇಕು ಅಂತ ಗಂಗಾ ನೀರು ತೊಗೊಬಂದ್ಬಿಟ್ಟು ಕುಡೀರಿ ಶಂಕರ ಅವರೇ ಅಂದಾಗ ನನಗೆ ಬೇಡ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನೀರಿಟ್ಬಿಟ್ಟು ನಿಮ್ಗೆ ಏನಾಗಿದೆ, ನಿಮಗೆ ಬೇಜಾರಿಗೆ ಏನು ಕಾರಣ ಅಂತ ನನಗೆ ಗೊತ್ತು, ನೀವು ಗೌರಿನ ಮತ್ತು ಭುವಿನ ನೋಡೋಕ್ಕೆ ಅಂತ ಹೋಗಿದ್ದೀರಾ, ಆದರೆ ಭುವಿನ ನೋಡೋಕ್ಕೆ ಗೌರಿ ಬಿಟ್ಟಿರಲ್ಲ, ಅವಳು ಟೈಟ್ ಸೆಕ್ಯೂರಿಟಿಯಿಂದ ಬಿಟ್ಟಿಲ್ಲ, ಅದಕ್ಕೋಸ್ಕರ ನಿಮಗೆ ಬೇಜಾರಾಗಿದೆ ಅಲ್ವಾ, ಹೋಗ್ಲಿ ಬಿಡಿ ನೀವು ಯಾಕೆ ಅದಕ್ಕೆಲ್ಲ ಬೇಜಾರು ಮಾಡ್ಕೋತೀರಾ ಗೌರಿ ಮೇಲೆ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ತುಂಬ ಕೋಪ ಮಾಡ್ಕೊಂಡು ಯಾಕೆ ಬೇಜಾರು ಮಾಡ್ಕೋಬಾರ್ದು, ನಾನು ಅವಳ ಮೇಲೆ ಯಾಕೆ ಬೇಜಾರು ಮಾಡ್ಕೋಬಾರ್ದು, ಹೇಳು ನೋಡೋಣ, ಯಾವಾಗಲೂ ನನ್ನನ್ನೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ತಾಳೆ, ನಾನು ಹೋಗ್ಲಿ ಬಿಡು ಅಂತ ಎಷ್ಟು ದಿನ ನಾನು ಸುಮ್ಮನೆ ಇರಲಿ, DC ಆಗಿದ್ದಾಳೆ, ಸರಿ ತಪ್ಪು ಏನು ಅಂತ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕಲ್ವ, ಅವಳಿಗೆ ಅಷ್ಟು ಅರ್ಥ ಆಗಲ್ವಾ ಅಂತ ಬೈತಿರ್ಬೇಕಾದ್ರೆ ಗಂಗಾ ಒಳೊಳಗೆ ನಗಾಡ್ತಾ ಇರ್ತಾಳೆ. ಅವಳೇ ಅಲ್ವಾ ಅಂತ ನಾನು ಸಹಿಸ್ಕೊಂಡಷ್ಟು ಅವಳದು ಹತ್ಯೆ ಆಯಿತು ಅಂತ ಕೋಪ ಮಾಡ್ಕೊಂಡು ಬೈತಾ ಇರಬೇಕಾದ್ರೆ ಮತ್ತೆ ಒಳ್ಳೊಳಗೆ ನಗಾಡ್ತಾ ಇರ್ತಾಳೆ. ಮತ್ತೆ ಗಂಗಾ ಬಿಡಿ ಶಂಕರ ಅವರೇ ಬೇಜಾರು ಮಾಡ್ಕೊಬಿಡಿ ಆಯಿತಾ, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ, ಅವಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಒಬ್ಬರು ಬೇಜಾರು ಮಾಡ್ಕೊಂಡಾಗ ಇನ್ನೊಬ್ಬರು ಸಮಾಧಾನ ಮಾಡಬೇಕು ಅಂತ ನೈಸ್ ಮಾಡ್ತಾ ಇರ್ತಾಳೆ. ಆವಾಗಲೇ ಅಲ್ವಾ ಶಂಕರ ಅವರೇ ಸಂಸಾರದ ತಕ್ಕಡಿ ಸರಿ ತೂಗೋದು ಅಂತ ಹೇಳ್ತಿರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಶಂಕರ ಅಯ್ಯೋ ಅವಳು ಹೆಂಗಾರ ಇರಲಿ ಏನಾದರೂ ಮಾಡ್ಕೊಳ್ಳಿ, ನನಗೆ ಅದು ಕಟ್ಕೊಂಡು ಏನು ಬೇಕಾದರೂ ಆಗೋಕ್ಕೆ ಬೇಕಾಗಿಲ್ಲ, ಆದರೆ ನನಗೆ ಮಗಿನ ಜೊತೆ ಮಾತಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಅದೇ ಬೇಜಾರು ಅಂತ ಹೇಳ್ತಾ ಇರ್ತಾನೆ. ಮತ್ತು ಗಂಗಾ ಹೇಳ್ತಾ ಇರ್ತಾಳೆ, ಗೌರಿಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ ಅಂತ ಅನಿಸುತ್ತೆ, ಎಲ್ಲಿ ಮತ್ತೆ ಅವಳ ಲೈಫಲ್ಲಿ ನೀವು ಎಂಟ್ರಿ ಆಗಿಬಿಡ್ತೀರಾ ಅಂತ ಎದ್ರುಕೊಂಡು ಈ ಥರ ಆಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸಾರಿ ನಾನು ಅವಳನ್ನ ಜಡ್ಜ್ ಮಾಡ್ತಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ. ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಗೌರಿ ಮನಸ್ಸಲ್ಲಿ ಏನಾದ್ರು ಆ ಥರ ಇದ್ದರೆ ಬೇಕಾದರೆ ನಾನು ಅತ್ತೆ ಹೋಗಿ ಕೈ ಚಾಚಿ ಬೇಡ್ತೀವಿ, ಬೇಕಾದರೆ ಅವ್ರ ಕಾಲು ಸಹ ನಾನು ಹಿಡ್ಕೊಂಡು ಬೇಡ್ತೀನಿ, ನೀನು ಶಂಕರನ ಜೊತೆ ಚೆನ್ನಾಗಿರು ಅಂತ ಹೇಳ್ತೀನಿ ಅಂತ ಅಂದಾಗ ಶಂಕರ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನೀವು ಯಾಕೆ ಹೋಗ್ತಾ ಇದ್ದೀರಾ, ಬೇಡ ಅದೆಲ್ಲ ಮಾಡೋದು ಬೇಡ, ನನಗೆ ಮೊದಲು ಅವಳು ಕಂಡ್ರೆ ಆಗಲ್ಲ ಅಂತ ಕೋಪ ಮಾಡ್ಕೊಂಡು ಹಾಗೆ ನಿಂತ್ಕೊಂಡಾಗ ಈ ಕಡೆ ಗಂಗಾ ಹಾಗೆ ಸ್ಮೈಲ್ ಮಾಡ್ಕೊಂಡು ನಿಂತ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.